ಇನ್ನು ಭಾರತ ಕೊಟ್ಟ ಏಟಿಗೆ ಬೆದರಿದೆ ಪಾಕಿಸ್ತಾನ. ಅಲ್ಲಾಹುನೇ ಈ ಯುದ್ಧವನ್ನು ನಿಲ್ಲಿಸಬೇಕು, ಅಲ್ಲಾನ ದಯೆಯಿಂದ ಈ ಯುದ್ಧ ನಿಲ್ಲಬೇಕು. ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಆತಂಕ. ಅಲ್ಲಾನ ಮೊರೆ ಹೋಗಿದ್ದಾನೆ ಖ್ವಾಜಾ ಆಸಿಫ್. ಆ ಜನರನ್ನ ಕಳಿಸಿ ಅಲ್ಲಿ ನರಮೇಧ ಮಾಡಿದ್ರಲ್ಲ, ಆಗಲೂ ಕೂಡ ದೇವ್ರಿದ್ದ ಅಲ್ವಾ, ಆಗಲೂ ತಡಿಬೇಕಾಗಿತ್ತಲ್ವಾ? ಆಗ ತಡಿದಿದ್ದವರು ಈಗ ಅಲ್ಲಾ ಬಂದು ತಡೀರಿ ಅಂತಂದರೆ ಹೆಂಗೆ? ಮಾಡಿದ ಕರ್ಮವನ್ನು ಅನುಭವಿಸಲೇಬೇಕು. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ನೀವು ಬದುಕಿದ್ದಾಗಲೇ ಕರ್ಮ ಅನುಭವಿಸ್ಬೇಕು. ಇಲ್ಲ ಅಂದರೆ ಭಯೋತ್ಪಾದಕರನ್ನು ಪೋಷಿಸೋದನ್ನು ಬಿಟ್ಟು ಒಂದು ಸಾಮಾನ್ಯ ರಾಷ್ಟ್ರದಂತೆ ನಡಿಬೇಕು. ನಿಮಗೆ ಈ ಕಡೆ ಅದೂ ಬೇಕು ಇದೂ ಬೇಕು. ಸಂಕಟ ಬಂದಾಗ ವೆಂಕಟರಮಣ ಅಂದಂಗೆ ಈಗ ಅಲ್ಲಾ ಬಂದು ಕಾಪಾಡಬೇಕು ಅಂತಂದರೆ ಏನರ್ಥ? ಮೀನಿಂಗ್ಲೆಸ್. ಅವರ ಅಸಹಾಯಕತೆಯನ್ನು ಮಾತಿನ ಮುಖಾಂತರ ತೋರಿಸ್ಕೋತಾ ಇದ್ದಾರೆ ಅಷ್ಟೇ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಅಲ್ಲಾಹುವೇ ನಮ್ಮ ಯುದ್ಧವನ್ನು ರಕ್ಷಿಸಬೇಕು, ನಮ್ಮ ದೇಶವನ್ನು ಕಾಪಾಡಬೇಕು ಅಂದರೆ ಈ ಕುಕೃತ್ಯಗಳನ್ನು ಮಾಡಬೇಕಾದ್ರೆ ಬುದ್ಧಿ ಇರಲಿಲ್ವಾ ಇವ್ರಿಗೆಲ್ಲರಿಗೂ? ಹೀಗಾಗುತ್ತೆ ಅಂತ ಭಾರತವನ್ನು ಕೆಣಕಿದ್ರೆ ಏನಾಗುತ್ತೆ ಅಂತಕ್ಕಂಥ ಪರಿಣಾಮ, ಅದರ ಪರಿವೇ ಇಲ್ಲದೆ ಈ ಕೆಲಸಗಳನ್ನ ಮಾಡಿಬಿಟ್ಟು ಈಗ ದೇವರ ಮೊರೆ ಹೋದರೆ ಹೇಗೆ ಅಂತ. ಅರವಿಂದ್, ಕೆಲವು ಸಚಿವರು ಭಾರತದ ವಿರುದ್ಧ ಬೇಕು ಅಂತಲೇ ಕುತಂತ್ರವನ್ನ ಮಾಡಿ ಭಾರತವನ್ನ ಪ್ರಚೋದಿಸುವಂತ ಕೆಲಸವನ್ನ ಒಂದು ಕಡೆ ಮಾಡ್ತಾ ಇದ್ರೆ, ಇನ್ನು ಕೆಲವು ಸಚಿವರು ಭಾರತದ ವಿರುದ್ಧ ಸಾವಾಸ ಬೇಡ, ಯುದ್ಧ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈಗ ದೇವರಲ್ಲಿ ಪ್ರಾರ್ಥಿಸುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿರುವಂಥದ್ದು. ಕೆಲವು ಸಚಿವರನ್ನ ನಾವು ಗಮನಿಸಿದ್ವಿ, ಅಣ್ವಸ್ತ್ರವನ್ನ ನಾವು ಪ್ರಯೋಗ ಮಾಡ್ತೀವಿ, ಆ ಮೂಲಕ ದಾಳಿಯನ್ನ ಮಾಡ್ತೀವಿ, ನಾವು ಅಣ್ವಸ್ತ್ರಗಳನ್ನ ತಯಾರು ಮಾಡಿರುವಂಥದ್ದು ಭಾರತಕ್ಕೆ ಅಂತಲೇ, ನಾವೇನು ಸುಮ್ಮನೆ ಇಟ್ಕೊಂಡು ಕೂಟಿಲ್ಲ, ಅದನ್ನೇನು ಆಟದ ವಸ್ತು ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾತುಗಳನ್ನ ಆಡಿದ್ರು. ಆ ಮೂಲಕ ಭಾರತವನ್ನ ಪ್ರಚೋದಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಇನ್ನು ಕೆಲವು ಸಚಿವರಿಗೆ ಭಾರತದ ಶಕ್ತಿ ಏನು, ಸಾಮರ್ಥ್ಯ ಏನು, ಅದರ ತಾಕತ್ತೇನು ಅನ್ನುವಂಥದ್ದು ಗೊತ್ತಿದೆ. ಒಂದು ವೇಳೆ ಯುದ್ಧ ಆದ್ರೆ ಬಹಳ ದೊಡ್ಡ ಪ್ರಮಾಣದ ಪರಿಣಾಮನ ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರುವಂಥದ್ದು. ಹೀಗಾಗಿ ಭಾರತದ ವಿರುದ್ಧ ಯುದ್ಧ ಬೇಡ, ಆ ದೇವರೇ ಬಂದು ಕಾಪಾಡಬೇಕು, ಅಲ್ಲಾನೇ ಈ ಯುದ್ಧವನ್ನ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಸಚಿವರು ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು. ಅಂದ್ರೆ ಅಲ್ಲಿಗೆ ಪಾಕಿಸ್ತಾನದಲ್ಲೂ ಕೂಡ ಸರ್ಕಾರದಲ್ಲಿ ಭಿನ್ನಾಭಿಪ್ರಾಯಗಳು ಇದಾವೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಕೆಲವು ಸಚಿವರು ತಮ್ಮ ಬೇರೆ ಬೇರೆ ರಾಜಕೀಯ ಕಾರಣಗಳಿಗೆ ಭಾರತದ ವಿರುದ್ಧ ಪಾಕಿಸ್ತಾನವನ್ನ ಎತ್ತಿ ಕಟ್ಟುವಂತ ಕೆಲಸಗಳನ್ನ ಮಾಡ್ತಾ ಇದ್ರೆ, ಇನ್ನು ಕೆಲವು ಸಚಿವರು ಈ ಒಂದು ಯುದ್ಧದ ಮನಸ್ಥಿತಿಯನ್ನ ಅಥವಾ ಯುದ್ಧದ ಹೇಳಿಕೆಗಳನ್ನ ವಿರೋಧ ಮಾಡ್ತಾ ಇರುವಂತದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.